ಯಪ್ಪ ದೇವ್ರ, ಈ ಮುದುಕಿನ ಮಾತಾಡ್ಸ್ಲೇ ಬೇಡ. ಬಾಗಲಾಗುವ ಬರತ್ಲೆ ಈ ಮುದುಕಿನ ಕುಂತತಿ. ಮಾತಾಡ್ಸಿದ್ರಾತ, ಕಿವಿ ಕೇಳ್ತತ್ತಲ್ಲ. ಈಗ ಹೆಂಗಿದ್ರು ಆಗಿದೆ ಅಂತದ ಕಿವಿಗೆ ಹಾಕೊಳ್ಳೋ ಮಷಿನ್ ಬೇರೆ ತಂದು ಕೊಟ್ಟಾರ ಮೊಮ್ಮಕ್ಕಳು. ಕೇಳ್ತತ್ತಪ್ಪ, ಕೇಳ್ತತಿ. ಮಾತಾಡ್ಸಿದ್ರೆ ಏನು ಹೆದರ್ಕಿಲ್ಲ, ಮಾತಾಡ್ಸ್ಬೋದು. ಅಲ್ಲಿ ನಿಂತಾಕಿ ಪ್ರೇಮಿ ಎಲ್ಲ ಆಕಿ. ಈಕೆ ದುರ್ಗವ್ ಹಾಯ್ಲಿ ನನ್ಯಾಕ ಕಳ್ರು ನೋಡ್ದಂಗೆ ನೋಡಕತ್ತಾಳ. ನಮ್ಮ ಮನೆ ಕಡೆನ ಬರಾಕತ್ಲ. ಏನು ಬೇಮ್ಮ ಆರಾಮ್ ಕುಂತಿ? ಎಲ್ಲ ಹಾಡ್ಬಿಟ್ಟಿ ಭಾರಿ ಅದಿ ಬಿಡ ನೀನು. ನನಗ ಒಂದು ವಯಸ್ಸಿಗರಕ್ಕೆ ಮತ್ತೆ ಬೇಡ ನಿನಗ. ಹಿರೇ ಮನುಷ್ಯಾಳ ಅನ್ನೋದು ಮರ್ತು ಆರಕ್ಕೊಂಡು ಕುಂತು ಬಿಟ್ಟಿಯಲ್ಲ ಅಂತೀಯ ನನಗೆ. ಏನ್ಲೇ ಆರಕ್ಕೊಂಡು ಕುಂತೇನೆ ನಾನು? ಅಬ್ಬಬ್ಬಬ್ಬ ಎಷ್ಟು ಬಾಯಿ ಲೂಜ್ ಬಿಡ್ತೀರಿ ನೀವು. ಮುದುಕಿ ಕಿವಿ ಕೇಳೋದಿಲ್ಲ ಅಂತೇಳಿ ಎಲ್ಲ ಕೇಳ್ತತಿ ಹಾಡ್ಬಿಟ್ಟಿ ನನಗೆ. ಅಬ್ಬಬ್ಬ ಪಡಾಳೆ ಹಾರಿಸ್ಕೊಂಡು ಮನೆ ಅಡ್ಡಾಡಕತ್ತಿಯಲ್ಲ ಬೆಳಗ್ಗೆ ಹೇಳತ್ಲೆ. ಅಲ್ ಬೇ ಅಮ್ಮ, ಆರಕ್ಕೊಂಡು ಕುಂತು ಬಿಟ್ಟಿ ಅನ್ಲಿಲ್ಲ, ಆರಾಮ್ ಕುಂತಿ ಅಂದಿದ್ದು. ಎದ್ದಿದ್ದ ಬಿದ್ದಿದ್ದ ನನಗೆಲ್ಲ ಗೊತ್ತಾಕತ್ತವ. ಈಗ ತೇಪಿ ಹಚ್ಬೇಡ, ನಂದೇನು ಕಿವಿ ಕೇಳೋದಿಲ್ಲ ಅಂತ ತಿಳ್ಕೊಬೇಡ. ಎಲ್ಲ ಕಿವಿನೂ ಕೇಳ್ತತಿ. ಹಡ್ಬಿಟ್ಟ್ಯಾರ ಭಾರಿ ಅದಿರ ಹೇಳಿ ನೀವು ಬುಬ್ಣ್ಯಾರ. ಇದ್ರ ಹೆಣ ಎತ್ಲಿ. ಹೆಣ್ಣು? ಯಾ ಹೆಣ್ಣು? ಹೆಣ ಅಂದ್ರೆ ಹೆಣ್ಣು ಅಂತತಲ್ಲ ಇವ ಇದು. ಶಾಂತಕ್ಕ ಏನ? ಶಾಂತಕ್ಕನ ಆಕೆದಕ್ಕೆ ಬೇಕಾ? ಇಲ್ಲಿ ಮನಿ ಯಜಮಾನಿ ಮನಿ ಹಿರೇ ಮನುಷ್ಯ ಬಾಗಲ ಕುಂತಾನಿ. ನಾ ಕುಂತತ್ತೆ ನನ್ನ ಸೊಸಿನ ಹೊರಗೆ ಕರಿತಿ. ಎಟ್ಟ ಸೊಕ್ಕಿರ್ಬೇಕಂಗಾರ ನೀನು? ಯಾಟಾರ ತಿಂಡಿರ್ಬೇಕಾ ನಿಂದು? ಏನಾತ್ಲೇ ಪ್ರೇಮಿ? ಇಲ್ಲೋಡ ಇವ ಅದೇನಂತ ತಿನ್ಬೇಡ ಉಣಬೇಡ ಅದೇನೋ ಬಂದು ಹಣಿಗೆ ಬಡಿತ ನಂಗೆ. ಅಲ್ಲ ನನ್ನ ಪಾಡಿಗೆ ನಾ ಬಂದು ಯಾರ ಏನು ಬೇ ಆರಾಮ್ ಕುಂತು ಬಿಟ್ಟಿಯಲ್ಲ ಅಂದ್ರೆ ಆರಾಕೊಂಡು ಕುಂತೀನಿ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದು ಓದಾಡಕತ್ತೈತಿ. ಅಲ್ಲ ಈ ಮುದ್ಕೆ ಕಿವಿ ಕೇಳ್ತಿದ್ದಿಲ್ಲ, ಅದೆಂಥದ ಮಷಿನ್ ತಂದು ಸುಡಗಾಡು ಹಾಕಿದ್ರಲ್ಲ ಕಿವಿಗೆ. ಮತ್ತು ಈಗ ಅದು ಹೆಂಗದು ಕಿವಿ ಕೇಳವಲ್ತು? ಏನದ್ರದ್ದು ಏನು ಬ್ಯಾಟ್ರಿ ಚಾರ್ಜ್ ಗಿರ್ಜ್ ಖಾಲಿ ಆಗೈತೇನ? ಚಾರ್ಜ್ ಹಿಡಿದು ಮರ್ತಿಗಿರ್ತಾರ ನೋಡು. ಏನು ಶೆಲ್ಗಿಲ್ ಡೌನ್ ಆಗ್ಯಾವ? ಎಂಥದ್ದು ಆಗಿರಂಗಿಲ್ಲ. ಆ ಮುದ್ಕೆ ಐತಲ್ಲ ನೆಟ್ಗೆ ಹಾಕೊಳ್ಳೋದಿಲ್ಲ. ಇವಾಗನ ಕಿವಿಗೆ ಸಿಗ್ಬಡ್ಕೊಂಡು ಕುಂದ್ರಂಗಿಲ್ಲ ತಗ. ಒಮ್ಮೆ ತಲೆ ಕೆಡ್ತಂದ್ರೆ ಆ ಕಡೆಯಿಂದ ಈ ಕಡೆಂದು ಸ್ಪೀಕರ್ ದಬಾಕಲಿಲ್ಲ ನಂಗೆ ನನಗರ ತಗ. ಅದನ್ನು ತೆಗೆದು ಎಲ್ಲರೂ ಇಟ್ಟು ಬಂದು ಇಲ್ಲಿ ಕುಂತು ಬಿಟ್ಟಿರ್ತೈತೆ ಬೆಲಾವಡಿ ಕಲ್ಲಂಗೆ ಬಾಗ್ಲಕ್ಕೆ. ಯಾರು ಹೋಗೋರು ಬರೋರು ತಲೆ ತಿನ್ಕೊಂತ ಅದನ್ನು ತಂದು ಕೊಟ್ಟಾರ. ಒಂದಿನ ನೆಟ್ಗೆ ಹಾಕೊಂಡು ಕುಂದ್ರದಿಲ್ಲ. ಅಲ್ಲಿ ಮನೆಯೊಳಗೂ ಹಂಗೆ ಅಯ್ಯೋ ತಲೆ ಹಿಡಿಸಿ ಮೊಸರು ಗಡಿಗೆ ಮಾಡಿ ಕೈ ಬಿಟ್ಟಿರ್ತಾಳೆ. ಏನ ಒಳಗ ಏನ ಗಪ್ಚಿ ಪಾಠ ನಡೆಸಿರಲ್ಲ, ಗುಸ್ಗುಸ ಪಿಸ್ ಪಿಸ ಕುಚ್ ಅಂತ ಏನೋ ಹಚ್ಚಿರಲ್ಲ. ಬದೇವ್ರೆ ಶಾಂತಕ್ಕ ಯವ್ವ, ಈ ಶಾಂತಕ್ಕನ ಕರೆದ ದೌಡ್ ಹೊರಗೆ ಬರೋದಲ್ವ ಯವ್ವ. ಅತ್ತಾಗ ಒಳೆ ಬರ್ತೇವತ್ತಾಗ ಇವ್ರ ಮನೆ ಬಾಕ್ಲಕ್ಕೆ. ಏನ ಎದಕ್ಕೆ ಬಂದಿಯ ನಮ್ಮ ಮನೆ ಬಾಕ್ಲಕ್ಕೆ? ಬಂದು ನನಗೆ ಬೈಯಾಕತ್ತಿಯಲ್ಲ, ಏನು ಬೇಕಾಗಿತ್ತು? ಅಯ್ಯೋ ಯವ್ವ ಏನಿಲ್ಲ, ಒಂದು ಈಟ ನಿಮ್ಮ ಹಿತ್ತಲಾಗ ಹೆಂಗಿದ್ರು ಲವಳ ಸರ ಇತ್ತಲ್ಲ ಅದು ಬೇಕಾಗಿತ್ತು. ಬೆನ್ನೆಲ್ಲ ಬರಿ 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 ಬಂದಂಗೆ ಆಗ್ಬಿಟ್ಟತಿ, ಗುಳ್ಳೆಯಾಗಿ ಗಾದ್ರಿ ಆಗಿ. ಅದು ಕೊಟ್ಟು ಹಚ್ಕೊಳಕ್ಕೆ ಬೇಕಾಗಿತ್ತು. ಏನ ಬೋರ್ಮಾಳ ಸರನ? ನಮ್ಮನಿಗೆ ಯಾವಾಗ ಕೊಟ್ಟಿ ನೀನು? ನನ್ನ ಕೈಯಾಗ ಯಾವಾಗ ಕೊಟ್ಟಿ? ಹಬ್ಬ ಬೋರ್ಮಾಳ ಸರ ಬೇಕಾಗಿತ್ತಂದ್ರೆ ನಂದು ಬೋರ್ಮಾಳ ಸರ ಇಲ್ಲವ? ನಂದಿರದ ಒಂದು ಅದು ಸಿಪಿ ಸುಲಿ ಹಾಕತ್ತೈತಿ ಗುಂಡಿನ ಸರ. ಬೋರ್ಮಾಳ ಸರ ಇಲ್ಲ ನಂದು. ಅಂದ್ರೆ ನಿಂದು ಕೊಟ್ಟಿದ್ದೆ? ಯಾರ ಕೈಯಾಗ ಕೊಟ್ಟಿದ್ದೆ? ನನ್ನ ಕೈಯಾಗ ಏನು ಕೊಟ್ಟಿಲ್ಲ ಬಿಡು ನೀನು. ಯಾರ್ದಾರ ಕೈ ಕೊಟ್ಟು ಯಾರ್ದಾರ ಕೇಳಕತ್ತೇನು ಹೆಂಗೆ? ಯಾರ ಕೈ ಕೊಟ್ಟಿದ್ದು? ನನ್ನ ಸೊಸೆ ಕೈಯಾಗ ಏನಾರ ಕೊಟ್ಟಿದ್ದೇನು ಮತ್ತೆ? ಅಲ್ಲ ನಿಮ್ಮ ಹಿತ್ತಲಾಗ ಇತ್ತು. ಅಯ್ಯೋ ನಾ ಎಲ್ಲಿ ನಿಂಗೆ ಕೊಟ್ಟ? ಶಾಂತಕ್ಕ ಹಿತ್ತಲಾಗ ನಿಂತು ಕೊಟ್ಟೆ? ಯಾರ ಕೈಯಾಗ ಯಾವಾಗ? ಯಾರು ಓದ್ರಾಕತ್ತಾರ ಅಂತ ನಾನು. ಬಾರ ಪ್ರೇಮಕ್ಕೆ ಒಳಗೆ ಬರೋಬೇಡಿ, ಇಲ್ಲೇನಿಂತ ಓದ್ರಾಕತ್ತಿಯಲ್ಲ. ಹೋಗ ಯವ್ವ, ಎಲ್ಲಿ ಒಳಗೆ ಬರೋದು? ಕುರ್ಗ್ಯಾರ ನಾಯಿ ಕುಂತಂಗ ನಿಮ್ಮ ಅತ್ತಿ ಇಲ್ಲೇ ಬಾಗ್ಲಕ್ಕ ಕುಂತಾಳವ. ಯಾಕಲೆ ಯಾಕೆ ನಮ್ಮ ಅತ್ತಿಗೆ ಹಂಗಂತಿ? ಯವ್ವ ಎಲ್ಲಿ ಅನ್ನತ್ತಂದಿ ಬಿಡು. ನಿಮ್ಮ ಎತ್ತಲಾಗ ಒಂಚೂರು ಅಲ್ಲ ಅವಳು ಸರ ಇದ್ರೆ ಕೂಡ ಶಾಂತಕ್ಕ. ಅದನ್ನು ಕೇಳಕ್ಕೆ ನಾ ಬಂದ್ರೆ ಬೋರ್ಮಾಳ ಸರ ಅನ್ನ ಅಂತೇಳಿ ಏನು ನನಗೆ ಬಾಯ್ ಮಾಡ್ತೈತಿ. ಹೌದಾ, ಕೊಡ್ತೀನಿ ಬಿಡು, ಅದಕ್ಕೇನಂತ. ಏನ ನಾನು ಬೋರ್ಮಾಳ ಸರ ಈ ಬಿಡಾಡಿ ಕೊಟ್ಟು ಕಳಿಸ್ತೀಯೇನ? ಅಲ್ಲ ಎಷ್ಟು ಇರ್ಬೇಕು ನಿನಗೆ? ನಾನು ಒಂದು ಮಾತು ಕೇಳಾರ್ದು ಕೊಡ್ತೇನಂತ ಹೆಂಗೆ ಒಪ್ಕೊಂಡಿ? ಅಯ್ಯೋ ಅತ್ತಿಯರ ಬೋರ್ಮಾಳ ಸರ ಅಲ್ಲ, ಲವಳ ಸರ. ಅಯ್ಯ ಪ್ರೇಮಿ ಲವಳ ಸರಕ್ಕೆ ಬಂದಾಳ ಇಲ್ಲೇ. ಲವ್ ಮಾಡಕ್ಕೆ ಬಂದಾಳ? ಯಾರಿಗೆ ಲವ್? ಇಲ್ಲಾರ ಇಲ್ಲಿ ನಮ್ಮನೆಗೆ ಯಾರದಾರ ಈಕೆ ಲವ್ ಮಾಡಕ? ಅಯ್ಯೋ ಅಲ್ಲ ಯಾರ ಕೇಳಿಸ್ಕೊಟ್ರಿ ಏನು ಅನ್ಬೇಕ ಶಾಂತಕ್ಕ? ಕುತ್ತಿಗಿನ ಕೊಯ್ತೈತೆ ಯವ್ವ, ಇದು ಮುದುಕಿ ಕುತ್ತಿಗಿನ ಕೊಯ್ತೈತಿ. ಅಲ್ಲ ನಮ್ಮ ಹೊಲಕ್ಕೆ ಹೋಗಿದ್ದೆ ಲವಳ ಸರ ತರಾಕ, ಅಲ್ಲಿ ಇದ್ದಿದ್ದಿಲ್ಲ, ಹಂಗಾಗಿ ನಾನು ಇಲ್ಲಿ ಮನೆಗೆ ಬಂದೆ. ಹೊಲಕ್ಕೆ ಹೋಗಿದ್ಯಾ ಲವ್ ಮಾಡಕ? ಇವ ಏನಲೇ ಪ್ರೇಮಿ ಇವ ನಮ್ಮ ಊರನವ್ರಿಗೆಲ್ಲ ಏನಾಗಕತ್ತೇನವ? ಈ ಬಿಡಾಡಿಗೆ ಜಮ್ ಲವ್ ಮಾಡಿ ಓಡೋಗಿ ಬರ್ತಾಳ, ಈಗ ಕಿಗಂಡು ಓಡಿಗ್ಯಾನ. ಈಗ ನೀ ಲವ್ ಮಾಡಕ್ಕೆ ಓಡಾಡಕತ್ತೀಯ ಹೊಲಕ್ಕೆ ಹೋಗಿ? ಯಾರ ಜೊತೆ ನಡೆಸಿ ಆಡಿಬಿಟ್ಟು ಏನು ಬಂದಿದ್ದಿತ್ತವ ನಿಮಗೆ? ಊರು ಬಿಡಾಡ್ಯಾರ ಒಬ್ಬಿಗಿದ್ದು ಹಬ್ಬ ಮಾಡಾರಲ್ಲ ನೀವು ಆಡಿಬಿಟ್ಟ್ಯಾರ.
ಶಾಂತಕ್ಕ ನಿಮ್ಮ ಲವ್ ಸರನು ಬೇಡ ಏನು ಬೇಡ. ನನ್ನ ಗಂಡನ ಕಿವಿಗೆ ಏನಾರ ಇದು ಬಿದ್ರೆ ಹೌದಾನ ಎಲ್ಲಿ ಹೋಗಿದ್ದಿ ಯಾರು ಲವ್ ಮಾಡಕತ್ತಿದ್ದಿ ಅಂತ ತಲೆ ತಿಂತಾನ ಯವ್ವ. ಮೊದಲ ನಮ್ಮೂರನ ಬೆಂಡ್ಲ್ಯಾರೆಲ್ಲರೂ ಇಲ್ಲಿ ಹೋತಂದ್ರೆ ಹುಲಿ ಹೋತಂತಾರ. ಯಾಕೆ ಬೇಕು ಇವ್ರು ಏನಾರ ಹೇಳೋದು? ಯೋ ದೇವ್ರೆ, ಅದು ಇನ್ನೇನಾರ ಆಗೋದು. ಇವು ಇಲ್ಲಿ ಹೋತಂದ್ರೆ ಹುಲಿ ಹೋತಂತೇಳಿ ಎತ್ತಬೇಕಂತ ಕವಿ ಕಟ್ಟಿ ಇನ್ನಿದ್ದನ್ನೆಲ್ಲ ಅದನ್ನು ಊರು ತುಂಬ ಪ್ರಚಾರ ಮಾಡೋದು ಯಾಕೆ ಬೇಕಾ ಇವ? ಪ್ರೇಮವು ಲವ್ ಮಾಡಕ್ಕೆ ಹೋಗಿದ್ಲು ಅಂತೇಳಿ ಇವ ಬೇಡ ಇವ ಇದ್ರು ಸಾಬ್ರಿ ಬೇಡ ನನಗೆ. ಹೋಗೇ ಬಿಟ್ಲಲ್ಲಕ್ಕಿ ಏನ ಮುಸುರಿ ಅನ್ನಕತ್ತಿದ್ಲು. ಅಯ್ಯೋ ದೇವ್ರೇ. ಅತ್ತೇರ ನೀವು ಕಿವಿಗೆ ಹಾಕೊಳ್ಳೋ ಮಷಿನ್ ಹಾಕೊಂಡು ಕುಂದ್ರಬೇಕು ಬೇಡ್ರಿ. ಹಂಗ ಯಾಕೆ ಕುಂದಿರ್ತೀರಿ? ಒಟ್ಟು ಅದನ್ನ ಹಾಕೊಂಡು ಕುಂದ್ರೆ ಏನಾಯ್ತು ಏನು ಹೋತು ಯಾರು ಏನಂದ್ರು ಅಂತ ಕಿವಿಗಾರ ಬೀಳ್ತೈತಿ. ಒಟ್ಟು ಅದನ್ನ ಬಿಟ್ಟು ನೀವು ಹೇಳಂಗಿಲ್ಲ ಬಿಡಂಗಿಲ್ಲಪ್ಪ ಅತ್ತಾಗ. ಅದು ಎಲ್ಲಿ ಬಿಡ್ದಿರಿ ಹೇಳ್ರಿ, ತಂದ್ರೆ ಕಿವಿಯ ತುರ್ಕ್ತೀನಿ. ರೊಕ್ಕ ಬೇಕಂತ ಶಾಂತಕ್ಕ. ಅದು ಯಾಕ ತಂಡಿಗೆ ನಿಮ್ಮ ಅತ್ತಿ ಕಿವಿ ಅಪೂಟ ಮುಚ್ಚಿರ್ಬೇಕು. ಬಿಟ್ಬಿಡು ಹೋಲತ್ತಾಗ ಎದಕ್ಕೆ ವಾದ ಮಾಡ್ತಿ? ಹೋಲತ್ತಾಗ ಸುಮ್ಮನಿರು. ಏನೋ ನಿನ್ ಗಂಡು ನೀನು ಬಿಟ್ಟನಂತ. ಮೊದ್ಲ ಊರಾಗ ಎಲ್ಲರೂ ಓಡಗ್ಯಾನ, ಗಿರ್ಜಿ ಗಂಡು ಓಡಗ್ಯಾನ ಅಂತ ಅದರ. ಈ ಜೊತೆಗೆ ಈ ಮುಚ್ಚಿದೊಂದು ಈ ಮಾತತ್ತಾಗ ಅಂತಕ್ಕ ಹಿತ್ತಲ್ ಬಾಗಲ್ಲಾಗ ಬರ್ತೇನೆ ಬಾರ, ಅಲ್ಲೇ ಒಂದಿಟ್ಟು ಕಷ್ಟ ಸುಖ ಮಾತಾಡೋಣ. ಅತ್ತಿಯರ ಇಲ್ಲೇ ಕುಂದ್ರಂಗಾರ, ಸುಮ್ಮನೆ ಬರೋ ಹೋಗೋರಿಗೆಲ್ಲ ಒದರ್ಕೊಂತ ಕುಂದ್ರಬೇಡ್ರಿ. ಏನಪ್ಪ ಏನಾಗೈತಿ ನಮ್ಮೂರ ನುಕ್ಕತ್ತಾಗ? ಏನತ್ತಾಗ ಹುಚ್ಚಿಗೆ ಚಿಡ್ದತಿ ಏನತ್ತಾಗ? ಹಿಂಗಂತಾವು ಹಿಂಗಿಲ್ಲ ಅಂತಾವು. ವಯಸ್ಸಾದ ಮುದುಕಿ ಬಾಗಲ್ಲ ಕುಂತಿರ್ತತಿ. ಒಟ್ಟು ಏನಾರ ಆಸರ ವ್ಯಾಸರ ಕೇಳೋಣ, ಏನಾರ ಬೇಕಾ ಅಂತ ಮಾತಾಡ್ಸೋಣ ಅನ್ನಂಗೆ ಇಲ್ಲ. ತಮ್ಮ ಲೋಕದಾಗ ತಾವು ಇರ್ತಾವೆ ಓಸು ಅತ್ತಾಗ. ಅಯ್ಯೋ ದೇವ್ರೆ ಪಾಪ ನನ್ನ ಮೊಮ್ಮಗಳಿಗೊಂದು ಹಿಂಗೆ ಆಗ್ಬಿಡ್ತಲ್ಲ ಅವ್ವ. ಮತ್ತೀಗ ಅವ್ರು ಬಂದು ಏನೇನೋ ಬಾಯಿಗೆ ಬಂದಂಗೆ ಹೇಳಿದ್ರಲ್ಲ, ಕರೀನ ಮತ್ತೆ ಅಷ್ಟು ಸಿಟ್ಟಾಗಿರ್ಬೋದು ಅವಿ ನನ್ನ ಮೇಲೆ. ಏನನ್ನುವ ನನಗೂ ಒಂದು ಗೊತ್ತಾಗ್ಬಲ್ತು. ಅಲ್ಲ ನೀನು ಅಂದು ಮೊದಲ ಡಾಕ್ಟ್ರ್ ಹೇಳ್ಯಾರ ಹೊಟ್ಟೆನ ಖುಷಿಗೆ ತೊಂದರೆ ಐತಿ ಅಂತ, ನೀನೇ ಹೇಳಿ ಅಂದಮೇಲೂ ಈ ನಿನಗೆ ಹಿಂಗಾಗಿದ್ದಕ್ಕೆ ನಾನೇ ಕಾರಣ, ನಿಮ್ಮ ಅಪ್ಪನೇ ಕಾರಣ, ನೀನೇ ಕಾರಣ ಅಂತಾಳ ನಿಮ್ಮ ಅತ್ತೆ. ಅಂದ್ರೆ ಏನು ಹೇಳ್ಬೇಕವ? ಅಲ್ಲ ಇವ್ರಿದ್ರಿಗೆ ಬಾಯಿಗೆ ಬಂದಂಗೆ ಮಾತಾಡೋಳಂತಲ್ಲ ನಿಮ್ಮ ಅತ್ತೆ. ಹೋಗ್ಲಿ ಬಿಡ, ನೀ ಅದನ್ನೆಲ್ಲ ಏನು ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ, ಬೇಜಾರು ಮಾಡ್ಕೋಬೇಡ. ಏನು ಅಂದವ್ರು ಅನ್ಕೋಲಿ, ಏನಾಕೈತಿ ಎಲ್ಲ ದೇವ್ರು ಒಳ್ಳೇದಕ್ಕೆ ತಿಳ್ಕೊಂಡು ಸುಮ್ಮನೆ ಬಿಡ. ನನಗೊಂಥರ ಚಿಂತೆ ಹತ್ಬಿಟ್ಟೈತವ. ಅತ್ತಿಯವ್ರು ಯಾಕೆ ಹಿಂಗೆ ಇದ್ಕಿದ್ದಂಗೆ ಒಂಥರ ನನ್ನ ಕಂಡ್ರೆ ಹಿಂಗೆ ಮಾಡಕತ್ತಾರ ದೇವ್ರಿಗೆ ಗೊತ್ತು. ಅವ ಹಿಂಗಾದ್ರೆ ಹೆಂಗೆ? ನನ್ನ ಮೇಲೆ ಎಷ್ಟು ಪ್ರೀತಿಯಿಂದ ಇದ್ರು ಗೊತ್ತನವ್ರು, ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು. ಅಂಥವ್ರು ಈಗ ಹಿಂಗೆ ಅಂತಾರ ಅಂದರೆ ಅದು ಯಾರ್ದೋ ಇದ್ರಿಗೆ ಏನಪ್ಪ, ಯಾರಿದ್ರಿಗೂ ನನ್ನ ಬಿಟ್ಕೊಟ್ಟು ಮಾತಾಡ್ದವ್ರೆ ಅಲ್ಲವ್ರು. ಇದು ಏನವ ಒಂಥರ ಏನೋ ಬೇಜಾರಾಗಕತ್ಬಿಟ್ಟೈತಿ. ಇರಲಿ ಬಿಡ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಏನು ಅನ್ನೋರು ಅನ್ಕೋಲಿ, ನೀನು ಒಂದು 3 ತಿಂಗಳು ಯಾವುದು ಚಿಂತೆ ಇಲ್ದಂಗಿರು. ಅಲ್ಲ ನಿಮ್ಮಿಬ್ಬರಿಗೂ ಏನಾಗೈತಿ ಅಂತ? ಯಾಕೆ ಲಕ್ಷ್ಮಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ದೊಡ್ಡವ್ರ ಕಷ್ಟ ದೊಡ್ಡವ್ರಿಗೆ, ಅತ್ತಿ ಮನೆಯಾಗಿದ್ದವ್ರ ಕಷ್ಟ ಅವರಿಗೆ ಗೊತ್ತದು, ಗೊತ್ತೇನು? ಅಯ್ಯೋ ಅಕ್ಕ ಒಂದು ನಿಮಿಷ, ಈಗ ನಿನ್ನ ಹತ್ರ ಬಂದು ಹೇಳಿದ್ಯಾರು? ಇಲ್ಲಿ ಮನ್ಯಾಗ ಇಷ್ಟೆಲ್ಲ ಮಾತಾಡಿದ್ಯಾರು? ಮೀನಾಕ್ಷಿ ಅಕ್ಕ ಅವರ ತಾಯಿ ಹೌದಾ? ಅನು ಅಕ್ಕನ ಇದು ಅವರು ಅತ್ತೆ ಹೌದಲ್ಲ? ಅಯ್ಯೋ ದೇವ್ರೆ, ಅವ್ರ ಬುದ್ಧಿ ಹೆಂಗೈತೆ ಅಂತ ಗೊತ್ತಿಲ್ಲ ನಿಮ್ಗೆ. ಅವ್ರು ಯಾರ ಬಗ್ಗೆ ಎಲ್ಲಿ ಏನು ಆಡ್ಕೊಲಿ, ಯಾರ ಮನ್ಸಿಗೆ ನೋವು ಮಾಡಲಿ, ಏನನ್ಲಿ ಅಂತೇಳಿ ಕಾಯ್ತಿರ್ತಾರೆ ಯಾವಾಗ ನೋಡಿದ್ರು. ಅಂಥವ್ರು ಮಾತು ನಂಬ್ಕೊಂಡು ನೀವು ಇಷ್ಟೆಲ್ಲ ಡಿಸ್ಕಷನ್ ಮಾಡ್ಕೊಂಡು ಕುಂತಿರಲ್ಲ. ಅಯ್ಯೋ ದೇವ್ರೆ. ಅಲ್ಲ ಇಲ್ಲಿ ಬಂದು ಹಿಂಗೆ ಹೇಳ್ಯಾರ, ಅಲ್ಲಿ ಹೋಗಿ ನಮ್ಮ ಬಗ್ಗೆನೇ ಮಾತಾಡಿರ್ತಾರೆ ಬಾಯಿಗೆ ಬಂದಂಗೆ. ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಅದಾತು ಇದಾತು ಲಾಳಾತು ಲಟ್ಟಾತು, ಹೌದು ಕಾಜಿ ತಗೋಬೇಕಿತ್ತು, ಹೌದಾ ಹಿಂಗೆ ಮಾಡಿದ್ರ ಬುದ್ಧಿ ಐತೆ ಇಲ್ಲ ಅಂತೇಳಿ ಇದನ್ನೇ ಕೊರೆದು ಬಂದಿರ್ತಾರೆ ಅಲ್ಲಿನೂ ತೆಲಿನ, ಗೊತ್ತೇನ? ಅಲ್ಲೇ ಅವ್ರು ಹೇಳ್ದಂಗೆ ಇಲ್ಲೇ ನಾವು ಹೇಳ್ದಂಗೆ. ಅಲ್ಲ ನೀವೇನು ಹೇಳಿಲ್ಲ ಅಂತೇಳಿ ಇಟ್ಕೋರಿ, ಒಟ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಲ್ಲಿ ಮಾತಾಡೋದು, ಅಲ್ಲ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮಾತಾಡೋದು. ಇಂಥವ್ರ ಮಾತೆಲ್ಲ ನಂಬ್ತೀರಿ ಅಂದರೆ ಏನು ಹೇಳ್ಬೇಕು ನಿಮ್ಗೆ ಅಂತೀನಿ ನಾನು. ತೆಗಿಯವ ತಲೆ ಅಂತ ತೆಗೆದೋಗಿರಿ ಅಕ್ಕ, ನೀವೆಲ್ಲ ಚಿಂತೆ ಮಾಡಬೇಡ. ಮೇನ್ ಸಪೋರ್ಟ್ ಏನು ಮಾವಾರ್ದು ಅರವಿಂದ್ ಮಾಮ ನಿನಗೆ ಎಷ್ಟು ಸಪೋರ್ಟ್ ಅದಾನ ಹೌದಾ? ಶ್ರೀಕಾಂತ್ ಪಾಟೀಲ್ ಅಂಕಲ್ ಅವ್ರಂತೂ ಪಾಪ ಬೆಸ್ಟ್, ನಿಜವಲ್ಲ 24 ಕ್ಯಾರೆಟ್ ಗೋಲ್ಡ್ ಅಂತ ಅನ್ಬೋದು. ತಪ್ಪು ಸರಿ ಲೆಕ್ಕ ಹಾಕ್ತಾರ, ಯಾರಿಗೆ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ಎಲ್ಲದೂ ತಿಳ್ಕೊತಾರ. ಅಂಥ ವ್ಯಕ್ತಿ ನಿನಗೆ ಅದಾರಲ್ಲ ಸಪೋರ್ಟ್, ತಲೆಯಾಗಿ ಕಿಡಿಸ್ಕೊತಿ. ಹುಚ್ಚರ್ ಸಂತಿ ಎರಡರದು ನಿಮ್ದು. ಹಾಂ ಹೌದಲ್ಲ ಲಕ್ಷ್ಮಿ? ಹೌದು, ಈ ಹೆಣ್ಮಗಳ ಬುದ್ಧಿ ನನಗೆ ಗೊತ್ತೈತಿ, ಆದರೂ ಮಾತು ನಂಬಿದ್ನಲ್ಲ ನಾನು. ಹೌದವ, ಲಕ್ಷ್ಮಿ ಸಣ್ಣಕ್ಕೆ ಆದರೂ ಕರೆಕ್ಟಾಗಿ ಹೇಳಾಳ. ನಾನು ಇವ್ರ ಮಾತು ನಂಬಲೇಬಾರ್ದು. ಇವ್ರು ಹೌದು ಅಲ್ಲಿ ಹೋಗಿ ನನ್ನ ವಿರುದ್ಧವಾಗಿ ಮಾತಾಡಿರ್ತಾರೆ, ಇಲ್ಲಿ ಬಂದು ನಮ್ಮ ಅತ್ತಿ ವಿರುದ್ಧವಾಗಿ ಮಾತಾಡಕತ್ತಾರೆ. ನನಗೂ ನಮ್ಮ ಅತ್ತಿಗೂ ತಂದಿಟ್ಟು ತಮಾಷೆ ನೋಡೋರು ಇವರು. ಬೇಡವ ನಾನು ಇವ್ರ ಮಾತು ಒಳ್ಳೆ ನಂಬ್ತಿದ್ದೆ ನೋಡು. ಒಳ್ಳೆ ಕೆಲಸ ಮಾಡಿದೆ ಲಕ್ಷ್ಮಿ, ಥ್ಯಾಂಕ್ಸ್. ಇಟ್ಸ್ ಓಕೆ. ನಾನು ನಮ್ಮ ಅಪ್ಪನ ಮಗಳು, ಅದಕ್ಕೆ ನಮ್ಮ ಅಪ್ಪನಂಗೆ ವಿಚಾರ ಮಾಡ್ತೇನೆ ನಾನು. ಹೋಗಿ ಓದ್ಕೋ ಹೋಗು. ಅವೆಂಥವೇ ಎಕ್ಸಾಮ್ ಅದ ಬಂದಲ್ಲ, ಹಂಗೆ ಮೊದಲು ಹೊಸ ಬಾಂಡೆ ತಿಕ್ಕ ಆಮ್ಯಾಗ ಓದ್ಕೊ.
ಯವ್ವ ನನಗೆ ಇಂಪಾರ್ಟೆಂಟ್ ಕೆಲಸ ಅದಾವು, ಎಕ್ಸಾಮ್ಸ್ ಅದಾವು, ಓದ್ಕೊಳ್ಳೋದಾವು ಎಲ್ಲ ಮುಗಿಯೋ ಮಟ ನಿನ್ಗೆ ಯಾವ ಕೆಲಸನ ಮಾಡಲ್ಲ. ಏನು ಮಗಳು ಓದ್ಲಿ ಓದು ಓದು ಅನ್ನೋರು ಎಷ್ಟೋ ಮಂದಿ ನಾನು ಓದ್ತೇನೆ ಅಂತೀನಿ, ನೀನೊಂದು ಮನೆ ಕೆಲಸ ಹೇಳಿ 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 ಬಡ್ಕೊಂತೀವಿ ಅಂದಳತಿ. ಸುಮ್ಮನೆ ಮನೇನ ಮಾಡ್ಕೋ ಹೋಗು. ಪಾರ್ವತಿ ಆರಾಮದೇನವಾ? ಹ್ಞೂ ಅಪ್ಪ ಆರಾಮದೀನಿ. ಎಲ್ಲೋಗಿದ್ದಪ್ಪ? ಹೊಲಕ್ಕೆ ಹೋಗಿದ್ನವ. ಹೊಲಕ್ಕೆ ಹೋಗಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಹೊಲದಾಗು, ಕಳೆ ತೆಗ್ಸೋದಿತ್ತ. ಅದೊಂದು ಚೂರು ಲಾಸ್ಟ್ ಅವ್ರಿಕಾಯಿ ಬುಟ್ಟಿ ಒಂದು 6 ಬುಟ್ಟಿ ಅದು ಅಷ್ಟೇ. ಎಲ್ಲ ಅವ್ರಿಕಾಯಿ ಸುಗ್ಗಿನೂ ಮುಗ್ದಂಗೆ ಆದ ಸಣ್ಣಗೆ ಅದು ಹರಿದಿತ್ತ, ಹರಿದು ಮುಗಿಸಿ ಬುಟ್ಟಿ ಹರಿಸಿ ಮುಚ್ಚಿಟ್ಟು ಬಂದೇನಿ. ನಾಳೆ ಹೋಯ್ತು ಪೇಟಿಗೆ ಹಾಕಿ ಬರ್ಬೇಕು. ಶಾಂತ ಒಂದು ತಟ್ಟು ಚಾ ಮಾಡು. ಹ್ಞೂ ರೀ. ಲಕ್ಷ್ಮವ್ವ ಹೋಗುವ ಓದ್ಕೊ ಹೋಗು. ಹ್ಞೂ ಅಪ್ಪ. ಅಪ್ಪ ಆಮ್ಯಾಗ ನಂಗೆ ಒಂದು 50 ರೂಪಾಯಿ ಬೇಕಾಗಿತ್ತು. ಅಂದ್ರೆ ಒಂದು 200 ಪೇಜಿಂದ, 200 ಅಲ್ಲ 100 ಪೇಜಿಂದ ಒಂದು ಬುಕ್ ತೊಗೊಳೋದಿತ್ತ, ಎಕ್ಸೈಜ್ ಅದಕ್ಕೆ ಕೊಟ್ಟು ಬೇಕಾಗಿತ್ತು ರೊಕ್ಕ. ಕೊಡ್ತೀಯಪ್ಪ? ಆಗ್ಲಿ ತಗೋರವ, ಕೊಡ್ತೇನೆ ಈಗ. ಚಿಲ್ಲರ್ ಮಾಡಿಸಿ ಆಮೇಲೆ ಕೊಡ್ತಂತು. ಹ್ಞೂ. ಪಾರ್ವತಿ ಆರಾಮದಿಯ ಮಗಳು? ಒಣ ಚಿಂತೆ ಯೋಚನೆ ಮಾಡಕತ್ತೀಯನ? ಅತ್ತು ಹಿಂಗಂದ್ಲು, ಮಾವು ಹಂಗಂದ, ಗಂಡ ಏನಂತಾನ, ಮನೆಗೆ ಹೋಗಿಂದಿ ಹಂಗೆ ಅಂತೇಳಿ ಏನು ಚಿಂತೆ ಮಾಡಬೇಡ. ಅಲ್ಲಿರೋರೆಲ್ಲರೂ ಭಾಳ ಒಳ್ಳೆ ಮಂದಿ. ಏನು ಈಗ ಸ್ವಲ್ಪ ಕೆಟ್ಟ ಗ್ರಾಚಾರ ಅನ್ನೋದು ನಡೀತೈತಿ, ಅದಕ್ಕೆ ಹಿಂಗೆ ಆಗ್ತೈತಿ. ಏನು ನಿಮ್ಮ ಮಾವ ಅದಾರ, ಆಮ್ಯಾಗ ಮನ್ಯಾಗ ನಿನ್ನ ಗಂಡ ಅದಾನ, ಏನೋ ತೊಂದರೆ ಇದ್ದರು ಆಮೇಲೆ ಒಂದು ವೇಳೆ ಒಂದು ಮಾತು ಏನಾರು ಹೆಚ್ಚು ಕಮ್ಮಿ ನಿಮ್ಮ ಅತ್ತಿ ಏನಾರು ಮಾತಾಡಿದರೆ ನೋಡುವ, ಇದು ಕಿವಿ ಮಾತು ಅಂತ ಇಟ್ಕೋ. ಏನು ನೀ ಮಾತ್ರ ಒಳ್ಳೆ ಮಾತಾಡೋಕೆ ಹೋಗ್ಬೇಡ, ಒಟ್ಟೆ ಏನನ್ನಕ್ಕೆ ಹೋಗ್ಬೇಡವ ಮಗಳ. ಅನ್ಲಿ ಏನಾರ ಒಂದು ಮಾತಂದ್ರು ದೊಡ್ಡವರು ಏನಾಗೋದಿಲ್ಲ. ಈಗ ನಿಮ್ಮವ್ವ ನಾನು ಏನಾರ ಅಂದ್ರೆ ಸುಮ್ಮನೆ ಇರ್ತೀರಿ ನೀನು, ಹಂಗೆ ಸುಮ್ಮನಿದ್ದು ಬಿಡ, ಏನು ಮಾತಾಡೋಕೆ ಹೋಗ್ಬೇಡಾತ. ಆಮೇಲೆ ನಿಮ್ಮ ಅತ್ತಿ ಏನಾರ ಅಂದ್ರೆ ನಿನ್ನ ಗಂಡನ ಮುಂದೆ ಹೇಳಕ್ಕೆ ಹೋಗ್ಬೇಡ. ನಿನ್ನ ಗಂಡ ಏನಾರ ಮಾತಾಡಿದ್ರೆ ಅಲ್ಲ ನಿಮ್ಮ ಅತ್ತಿ ಮುಂದೆ ಹೇಳೋದಿಲ್ಲ ಬಿಡು, ಆದರೆ ಒಬ್ರಿಗೊಬ್ರಿಗೆ ಜಗಳ ಆಗಿ ಮನಸ್ತಾಪ ಆಗಕ್ಕೆ ದಾರಿ ಮಾಡಿ ಕೊಡ್ಬೇಡ ಮಗಳ. ಏನೋ ಇಷ್ಟ ನೋಡಿ ನಾನು ನಿನ್ನ ಕೇಳ್ಕೊಳ್ಳೋದು. ಆಯ್ತಪ್ಪ, ನೀ ಹೇಳಿದ್ನ ಯಾವತ್ತು ತಪ್ಪೇನಪ್ಪ. ಸರಿ, ನಾ ಹಂಗೆ ಮಾಡ್ತೀನಿ ತೋಪ. ನಾನು ಒಬ್ರಿಗೊಬ್ರಿಗೆ ಜಗಳ ಹಚ್ಚಾಕೆ ಇದು ಮಾಡೋದಿಲ್ಲ. ಏನಪ್ಪ? ಅಷ್ಟು ಮಾಡಿ ನನ್ನ ಮಗಳ. ಏನೋ ಪಾಪ ಒಳ್ಳೆ ಮನುಷ್ಯರು, ಏನೋ ಒಂದು ಕೆಟ್ಟಗಳಿಗೆ ಮನಸ್ಸು ಸ್ವಲ್ಪ ಕಿಂಕ್ರಾಗ್ಯಾವ. ಈಗ ಇದ್ದಂತ ಏನಿಲ್ಲ, ಸರಿ ಹೋಗ್ತತಿ. ಆದ್ರೆ ಸರಿ ಹೋಗಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಕತಿ. ಏನೋ. ಹ್ಞೂ ಅಪ್ಪ.